ವೀಕ್ಷಕರೆಲ್ಲರಿಗೂ ಇಂದಿನ ಸುದ್ದಿ 360 ಚಾನೆಲ್ಗೆ ಸ್ವಾಗತ. ನೆಲಮಕ್ನಳ್ಳಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ನಾಗೇಂದ್ರ, ಉಪಾಧ್ಯಕ್ಷರಾಗಿ ಮರಿಸ್ವಾಮಿ ವಿರೋಧ ಆಯ್ಕೆ. ಮಳವಳ್ಳಿ ತಾಲೂಕಿನ ನೆಲಮಕ್ಕನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2025-30ನೇ ಸಾಲಿನ ಆಡಳಿತ ಮಂಡಳಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಗಳಿಗೆ ಇಂದು ನಡೆದ ಚುನಾವಣೆಯಲ್ಲಿ ನಾಗೇಂದ್ರ ಮತ್ತು ಮರಿಸ್ವಾಮಿಯವರು ಕ್ರಮವಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಒಟ್ಟು 11 ನಿರ್ದೇಶಕರ ಪೈಕಿ ಅಧ್ಯಕ್ಷರ ಸ್ಥಾನಕ್ಕೆ ಕೇವಲ ನಾಗೇಂದ್ರ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಮರಿಸ್ವಾಮಿ ನಾಮಪತ್ರಿಕೆ ಸಲ್ಲಿಸಿದರು. ಇದರ ಹಿನ್ನೆಲೆಯಲ್ಲಿ ಚುನಾವಣಾಧಿಕಾರಿ ತ್ಯಾಗರಾಜ್ ಅವರು ಅವಿರೋಧ ಆಯ್ಕೆ ಪ್ರಕಟಿಸಿದರು. ಅವಿರೋಧವಾಗಿ ಆಯ್ಕೆಯಾದ ಸಂಘದ ಅಧ್ಯಕ್ಷರಾದ ನಾಗೇಂದ್ರರವರು ಮಾತನಾಡಿ, ಸಂಘವು ಆರ್ಥಿಕವಾಗಿ ಹಿಂದುಳಿದಿದೆ. ಇನ್ನು ಮುಂದೆ ಸಂಘವನ್ನು ಬಲಿಷ್ಠಗೊಳಿಸುವುದರ ಜೊತೆಗೆ ಸಂಘದಲ್ಲಿ ಇನ್ಯಾವುದೇ ಅವ್ಯವಹಾರ ನಡೆಯದಂತೆ ನೋಡಿಕೊಳ್ಳುವುದು ನನ್ನ ಜವಾಬ್ದಾರಿ ಮತ್ತು ಅದಕ್ಕೆ ತಕ್ಕ ಶಿಕ್ಷೆ ಕೊಡಿಸುವುದು ಸಹ ನನ್ನದೇ ಹೊಣೆ ಎಂದು ಹೇಳಿದ್ದಾರೆ. PLD ನಿರ್ದೇಶಕ ಜವರೇಗೌಡ ಅವರು ಮಾತನಾಡಿ, ರೈತರ ಸೇವೆಗಾಗಿ ನೂತನ ಅಧ್ಯಕ್ಷರ ನೇತೃತ್ವದಲ್ಲಿ ಸಂಘವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಬೇಕಿದೆ. ಈ ಕಾರ್ಯಕ್ಕೆ ಎಲ್ಲ ಸದಸ್ಯರು ಕೈ ಜೋಡಿಸಬೇಕು ಎಂದು ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರ ಸ್ಥಾನಕ್ಕೆ ನಾಗೇಂದ್ರರವರು, ಉಪಾಧ್ಯಕ್ಷರ ಸ್ಥಾನಕ್ಕೆ ಮರಿಸ್ವಾಮಿಯವರು ಆಯ್ಕೆಯಾಗಿ ಸದಸ್ಯರುಗಳಾದ ಪುಟ್ಟಸ್ವಾಮಿ, ಪುಟ್ಟೇಗೌಡ, ಎ ಅಂಕೇಗೌಡ, ಎನ್ ಲಿಂಗರಾಜು, ಬಸವರಾಜು, ಚಿಕ್ಕತಾಯಮ್ಮ, ನಿಂಗಮ್ಮ, MN ರಂಜಿತ್ ಭದ್ರೇಗೌಡ, ನಾಗರಾಜು, ಪುಟ್ಟೇಗೌಡ, ಸಿದ್ದರಾಜು, ಬಸವೇಗೌಡ, ಸಿದ್ದೇಗೌಡ, ಬೋರೇಗೌಡ, ಚಿಕ್ಕಲಿಂಗಯ್ಯ ಸೇರಿದಂತೆ ಅನೇಕರು ಇಲ್ಲಿ ಹಾಜರಿದ್ದರು. ಈ ಸಂಘದಲ್ಲಿ ನಮ್ದು 5ನೇ ಚುನಾವಣೆ. ಈ 5ನೇ ಚುನಾವಣೆಯಲ್ಲಿ ಒಂದು 50 ಭಾಗದಷ್ಟು ನನಗೆ ಅನುಭವ ಇದೆ. ಹಂಗಾಗಿ ಈ ನಮ್ಮ ಏನು ಸೇರ್ದಾರರು ನಮ್ಮ ಮೇಲೆ ಇಟ್ಟಿರುವಂಥ ನಿರೀಕ್ಷೆನ ನಾವು ಮೀರಿ ಕೆಲಸ ಮಾಡಬೇಕು ಅನ್ನೋದು ನನ್ನ ಗುರಿಯಾಗಿದೆ. ಹಂಗಾಗಿ ಈ ಸಂಘಕ್ಕೆ ಇವತ್ತಿಂದ ನಾವು ಮನಸ್ಸು ಮತ್ತು ಇದನ್ನೆಲ್ಲ ಬಿಟ್ಟು ನಾವು ಏನು ಅನ್ನೋದು ಈ ಸಂಘದ ಆರ್ಥಿಕವಾಗಿ ಬಿದ್ದಿರುವಂಥ ಸಂಘನ ನಾವು ಮೇಲೆತ್ತುವುದೇ ನಮ್ಮ ಗುರಿಯಾಗಿ ನಾವು ಪಣ ತೊಟ್ಟಿದ್ದೀವಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಹಿಂದೆ ಇಲ್ಲ ಸಾಕಷ್ಟು ಲೋಕಗಳ ಹಾಗೆ ಈ ಸಂಘದಲ್ಲಿ ಹಿಂದೆ ಇದ್ದಂಥ ಮಾಜಿ ಅಧ್ಯಕ್ಷರು ನಮ್ಮನ್ನು ಏನು ನಿರ್ದೇಶಕರ ಗಮನಕ್ಕೆ ತರದಂತೆ 25 ಲಕ್ಷನ ಡ್ರಾ ಮಾಡಿ ನಾವೆಲ್ಲ ಹೋರಾಟ ಮಾಡೋದ ತಕ್ಷಣದಲ್ಲಿ ಅದನ್ನು ವಾಪಸ್ ಮಾಡಿದ್ರು. ಅದನ್ನು ನಾವು ಡ್ರಾ ಮಾಡೋಂಗಿಲ್ಲ. ನಾವು ಡ್ರಾ ಮಾಡಿದ್ರೆ ಅದರಲ್ಲಿ ನಾವೇ ಬಡ್ಡಿ ಕಟ್ಟಬೇಕು, ಸಂಘನೇ ಕೂಡ ಅದಕ್ಕೆ ಬಡ್ಡಿ ಕಟ್ಟಬೇಕು. ನಮ್ಮಲ್ಲಿ ಈಗೇನು ಸೇರ್ ಅಮೌಂಟ್ ಇದೆ, ಆ ಸೇರ್ ಅಮೌಂಟ್ನಲ್ಲಿ ನಮ್ಮಲ್ಲಿ 40 ದುಡಿಯೋ ಬಂಡವಾಳ ಇಟ್ಕೋಬೇಕು, 60%ನ DCCನಲ್ಲಿ ಇಡಬೇಕು. ಆ CC ದುಡ್ಡನ್ನೇ ಇವರು ಡ್ರಾ ಮಾಡಿದರು. ಅದು ಒಂದಾಯಿತು. ಮತ್ತು ಇವ್ರಿಗೆ GSTನಲ್ಲಿ ಎಷ್ಟು ಕಟ್ಟಬೇಕು ಏನು ಅಂತ GST ಮಾಹಿತಿನೇ ಇಲ್ಲದೇ ನಮ್ಮ ಸಂಘದಲ್ಲಿ ನಾವು ಮಾರಾಟ ಮಾಡಿದಂಥ ಗೊಬ್ಬರದ ಬಂದಂಥ ಲಾಭಕ್ಕೆ ಮಾತ್ರ GST ಕಟ್ಟಬೇಕಿತ್ತು ವಿನಃ ಇವರು ಖರೀದಿ ಮಾಡೋದಕ್ಕೆಲ್ಲ GST ಕಟ್ಟುವಂಥದ್ದೇನಿಲ್ಲ. 18 ಲಕ್ಷ ರೂಪಾಯಿ GSTನ ಕಟ್ಟಿ ಇವರು ನಮ್ದು ಇದ್ದುದು ಸ್ವಲ್ಪನೇ 40 ಚಿರ್ಲೆ ಇದು, ಅದಕ್ಕೆ ದಂಡ ಮತ್ತು ಅದರ ದಂಡ ಸೇರಿ 18 ಲಕ್ಷ ಈ GST. ಹಂಗಾಗಿ ಸಂಘಕ್ಕೆ ಈ ಸಾರಿ 23.5 ಲಕ್ಷ ಲಾಸಲ್ಲಿ ಇದೆ ಈ ಸಂಘ. ಆ ಲೋಕದ ಬಗ್ಗೆ ಈಗ ಕ್ರಮ ಪರಿಸ್ಥಿತಿಗಳನ್ನ ನಮ್ಮ ನೂತನ ಅಧ್ಯಕ್ಷರು ನಿಮ್ಮೆಲ್ಲರ ಮುಂದೆ ಮಂಡಿಸಿದ್ದಾರೆ. ಹೇಳೋದಕ್ಕಿಂತ ವರ್ಷಗಳು ಅಂತೇಳಿ ನಾನಾದರೂ ಬಯಸ್ತೀನಿ. ಇಲ್ಲಿ ನಾಗೇಂದ್ರನವರು ಅಧ್ಯಕ್ಷರಾಗಿ ಮಾಡಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾಗೇಂದ್ರನವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ. ಆ ಜವಾಬ್ದಾರಿಯ ನಿರ್ವಹಿಸ್ಕೊಂಡು ಅದು ಈ ಸೊಸೈಟಿ ಏನು ಲಾಸ್ ಆಗಿದೆ, ಈ ಸೊಸೈಟಿ ಹಣ ಇರೋದು ಯಾರ್ದು? ರೈತರದು, ಬಡವರದು, ಕೂಲಿಗಾರದು.
ಆ ಹಣವನ್ನು ತಿಂದ ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಾವು ಜೆ ಡಿ ಎಸ್ನವರು ಈ ಭಾಗದಲ್ಲಿ ಅದನ್ನು ಎತ್ತಿಡಿತೀವಿ. ಜೊತೆಗೆ ಯಾರೇ ತಪ್ಪು ಮಾಡಿರಲಿ, ನಮ್ಮವರೇ ಮಾಡಿರಲಿ, ಅವರೇ ಮಾಡಿರಲಿ, ನಾವು ಯಾರಿಗೂ ಇದು ಮಾಡಲ್ಲ. ಹಂಗಾಗಿ ಇದಕ್ಕೆ ಸೂಕ್ತವಾದ ವ್ಯಕ್ತಿ ನಾಗೇಂದ್ರು. ಈ 11 ಜನ ನಾವು ಜೆ ಡಿ ಎಸ್ ಸಿಂಡಿಕೇಟಿಂದ ನಾವು ಎಲ್ಲ ಊರಿನವರು ಸೇರಿ 11 ಜನನ ನಾವು ಎಲೆಕ್ಷನಲ್ಲಿ ಸ್ಪರ್ಧೆ ಮಾಡಿಸಿ ಜನ ಗೆದ್ದಿದ್ದೀವಿ. 10 ಜನ ಮತದಾರರು ನಮ್ಗೆ ಓಟ್ ಕೊಟ್ಟಿರೋದು ನಮ್ಮ ಮೋಜು ಮಾಡೋಕ್ಕಲ್ಲ, 10 ಜನ ಅವ್ರ ಸೇವೆನ ನಾವು ಮಾಡಲಿಕ್ಕೆ ಅಂತೇಳಿ ಮಾಡಿದ್ದೀವಿ. ಹಂಗಾಗಿ ನಮ್ಮ ತಾಲೂಕು ಮಟ್ಟದಿಂದ ಇವ್ರಿಗೆ ಯಾವುದೇ ರೀತಿ ಸಹಾಯ ಬೇಕಾಗಲಿ ನಾವು ಎಲ್ಲ ರೀತಿಯಲ್ಲೂ ನಾವು ಇವ್ರ ಜೊತೆಗಿರ್ತೀವಿ. ಜೊತೆಗೆ ಆ ಬಡವರಿಗೆ, ರೈತರಿಗೆ, ಆಡಳಿತ ಮಂಡಳಿ ಇವ್ರಿಗೆ ಎಲ್ಲ ನಾನು ಹೇಳೋದು ಏನು ಅಂದರೆ, ಇವತ್ತಿನಿಂದ ನೀವು ಜವಾಬ್ದಾರಿ ತಗೊಂಡು ನಾಗೇಂದ್ರ ಒಬ್ಬರೇ ಜವಾಬ್ದಾರಿ ನಾವಲ್ಲ ಅಂತ ಯಾರು ಬಯಸಬೇಡಿ. ಯಾಕೆಂದರೆ ಅವರು ಸ್ವಲ್ಪ ಅನುಭವ ಇರೋದ್ರಿಂದ ಅವ್ರಿಗೆ ಅಧ್ಯಕ್ಷ ಪಟ್ಟ ಕಟ್ಟಿರೋದು ಅಷ್ಟೇ. ಅವ್ರ ಅಧ್ಯಕ್ಷರಿಗೆಲ್ಲ ನಿಮ್ಮ ಸೇವೆಯಾಗಿ ಕೆಲಸ ಮಾಡ್ತಾರೆ. ಎಲ್ಲರೂ ನೀವು ಒಂದುಗೂಡ್ಕೊಂಡು ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರು ಯಾರೂ ಕಿತ್ತಾಡ್ದಾನೆ, ಯಾರು ವೈಮನ್ಸ್ ಮಾಡ್ದಾನೆ ಒಗ್ಗಟ್ಟಾಗಿ ಹೋಗಿ ಈ ಸೊಸೈಟಿನ ರೈತರನ್ನ ಹಣನ ಯಾರು ನಿಲ್ದಾಕಿದ್ದಾರೆ ಅವ್ರನ್ನ ಈಜು ತಂದು ಒಂದು ಅಭಿವೃದ್ಧಿ ಕೆಲಸದ ಆಗಬೇಕು ಅಂತೇಳಿ ನಾನು ಜೆ ಡಿ ಎಸ್ ವತಿಯಿಂದ, ನಮ್ಮ PLD ಬ್ಯಾಂಕ್ ಕಡೆಯಿಂದ, ತಾಲೂಕು ಕಮಿಟಿ ಕಡೆಯಿಂದ ನಾವು ನಿಮ್ಮ ಜೊತೆ ನಿಲ್ತೀವಿ ಅಂತ ಹೇಳ್ತಾ ಆಡಳಿತ ಮಂಡಳಿಗೆ ಒಂದು ಅಭಿನಂದನೆ ಸಲ್ಲಿಸ್ತೀನಿ.